ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 6 ಕಂತುಗಳು ಬರಬೇಕಾಗಿದ್ದು ಅದರಲ್ಲಿ ಈಗಾಗಲೇ ಒಂದು ಕಂತಂತರೂ ಕ್ಲಿಯರ್ ಆಗಲಿಕ್ಕೆ ಬಂದಿದೆ. ಹೌದು, ಸರಿಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ 24ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿರುವಂಥದ್ದು. ಹಾಗಾದರೆ ಇನ್ನು ಯಾವ ಕಂತುಗಳು ಬರಬೇಕಾಗಿದೆ? 10,000ದಷ್ಟು ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಬರಬೇಕಾಗಿದೆ. 1,22,00,000 ಫಲಾನುಭವಿಗಳಿದಿರಿ. ಹಾಗಾದರೆ ನಿಮಗೆ 10,000 ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗ್ತಾ ಹೋದರೆ, ಅಂದರೆ ಒಮ್ಮೆಲೆ ಜಮಾ ಆಗೋದಿಲ್ಲ, ಬಿಡಿಸಿ, ಅಂದರೆ 2,000 ಈಗ ಜಮಾ ಆದರೆ ಮತ್ತೆ 2,000 ಈ ರೀತಿಯಾಗಿ ಜಮಾ ಆಗ್ತಾ ಹೋಗುತ್ತೆ. ಆದರೆ ಎಷ್ಟು ಕೋಟಿಯಷ್ಟು ಫಂಡು ಬಿಡುಗಡೆ ಆಗಬೇಕಾಗತ್ತೆ. ಅದೇ ರೀತಿಯಾಗಿ 1,39,000 ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲವಂತೆ. ಅದಕ್ಕೆ ಕಾರಣ ಕೂಡ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ವಿಷಯವನ್ನು ಕೂಡ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇಷ್ಟು ದುಡ್ಡು ರಿಲೀಸ್ ಆಗಿ ಪ್ರಯೋಜನ ಆಗೋದಿಲ್ಲ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಲಿಲ್ಲ ಅಂದರೆ. ಹಾಗಾದರೆ ಅದಕ್ಕೆ ತೊಂದರೆ ಏನಾಗಿದೆ? ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ. ಖಂಡಿತವಾಗ್ಲೂ ಅದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕಾಗಿದ್ದು, 24 ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕಾಗಿತ್ತು, ಅಕ್ಟೋಬರ್ 25ನೇ ಕಂತಿನ ಹಣ ಬರಬೇಕಾಗಿತ್ತು, ನವೆಂಬರ್ 26ನೇ ಕಂತಿನ ಹಣ ಬರಬೇಕಾಗಿತ್ತು, ಹಾಗೆ ಡಿಸೆಂಬರ್ 27ನೇ ಕಂತಿನ ಹಣ ಬರಬೇಕಾಗಿತ್ತು. ಈ 4 ತಿಂಗಳ ಹಣ ಬರಬೇಕಾಗಿದೆ. ಇದರ ಜೊತೆಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ, 2025ರ ಪ್ರಾರಂಭಿಕವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಡೈರೆಕ್ಟಾಗಿ ಏಪ್ರಿಲ್, ಮೇ, ಜೂನ್, ಜುಲೈ ಅಂತ ಹೇಳ್ಬಿಟ್ಟು ಈ ರೀತಿ ಜಮಾ ಮಾಡ್ತಾ ಬಂದಿತ್ತು ಸರ್ಕಾರ. ಒಂದು ಕಡೆ ಹೇಳೋದಾದರೆ ಈ 2 ಕಂತುಗಳನ್ನು ಯಾಮಾರಿಸಿ ಬಿಟ್ಟಿತ್ತು ಅಂತ ಹೇಳ್ಬೋದು. ಅಥವಾ 2 ಕಂತುಗಳ 5,000 ಕೋಟಿ ಹಣವನ್ನು ನುಂಗಾಕಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಸರ್ಕಾರ ಎನ್ನಲಾಗ್ತಾ ಇದೆ. ಸ್ವತಃ ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಇದನ್ನು ಟೀಕಿಸ್ತಾ ಇದ್ದಾರೆ. ಯಾಕಂದರೆ ಟೀಕಿಸಲೇಬೇಕು. ಮಹಿಳೆಯರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ. 1 ತಿಂಗಳ ಹಣವನ್ನು ಹಾಕಿ 2 ತಿಂಗಳನ್ನ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾರೆ, ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸ್ತಾ ಇಲ್ಲ ಸರಿಯಾಗಿ ಎನ್ನುವಂಥದ್ದನ್ನು ಹೇಳ್ತಾರೆ. ಸರಿಯಾಗಿ ಕಳಿಸತ್ತೋ ಬಿಡುತ್ತೋ ಆ ಕಾರಣ ಕೊಡೋದಂತಿಲ್ಲ. ಯಾಕಂದರೆ ಅವರದೇ ಸರ್ಕಾರ, ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಮಾಡಿಕೊಂಡ್ರು ಅವರೇ ಬಿಡುಗಡೆ ಮಾಡ್ಕೊಳ್ಬೇಕು. ಹೀಗಾಗಿ ಆ ದುಡ್ಡನ್ನು ಅವರು ಬಿಡುಗಡೆ ಮಾಡಿಕೊಂಡು ಆದಷ್ಟು ಎಲ್ಲರ ಮಹಿಳೆಯರ ಗಳಿಗೆ ದುಡ್ಡನ್ನ ಜಮಾ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನ ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ 2 ಕಂತುಗಳನ್ನ ಮೊದಲು ಒಪ್ಕೊಂಡಿರಲಿಲ್ಲ. ಯಾವುದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ತದನಂತರ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಕೇಳಿಕೊಂಡು ಮಾಡಿ ಅದಕ್ಕೆ ಗೊತ್ತಾಗುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದುದರ ಬಗ್ಗೆ ಮಾಹಿತಿ ಸಿಗುತ್ತೆ. ತದನಂತರ ಒಪ್ಕೊಳ್ತಾರೆ, ನಾನು 2 ಕಂತುಗಳನ್ನು ಮರ್ತಿದ್ದೀನಿ, ನನಗೆ ಗೊತ್ತಿರಲಿಲ್ಲ. ಸೊ ಈಗ ಅಧಿಕಾರಿಗಳು ನನಗೆ ಅದರ ಬಗ್ಗೆ ಹೇಳಿದ್ರು. ಸೊ ಆ 2 ಕಂತುಗಳು ಏನು ಪೆಂಡಿಂಗ್ ಉಳಿದಿದ್ದಾವಲ್ಲ ಮಹಿಳೆಯರಿಗೆ, ನಾನು ಅದನ್ನು ಜಮಾ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟರು. ಹೀಗಾಗಿ ನಿಮಗೆ 6 ಕಂತುಗಳು ಬಿಡುಗಡೆ ಆಗಬೇಕಾಗಿತ್ತು. ಅದರಲ್ಲಿ ಈಗಾಗಲೇ 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿ ಅದು ಸಾಲನಾದ್ರೂ ಮಾಡುತ್ತೆ, ಏನು ಮಾಡುತ್ತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಬಿಡುಗಡೆ ಮಾಡಿದೆ. ಈಗಾಗಲೇ ಸಾಕಷ್ಟು ಸಾಲ ಅಂತರೂ ಆಗಿದೆ. ಸಿದ್ದರಾಮಯ್ಯನವರು ನಂಬರ್ 1 ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗ ಸಾಲದ ಒಂದು ಯಾರಾದರೂ CM ಹೆಚ್ಚಿನ ಸಾಲ ಮಾಡಿದ್ದೆ ಆದರೆ ಅದು CM ಸಿದ್ದರಾಮಯ್ಯನವರು ಬರ್ತಾರೆ ಟಾಪ್ ಲಿಸ್ಟಲ್ಲಿ. ಅದು ಬೇರೆ ವಿಷಯ, ಅದನ್ನು ಬಿಡೋಣ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿಯಲ್ಲಿ 7,500 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದ್ದು, ಅದರಲ್ಲಿ ಈಗಾಗಲೇ 2,500 ಕೋಟಿ 24ನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ಬಂದಿರಬಹುದು. ಒಂದು ಸಾರಿ ಚೆಕ್ ಮಾಡಿ. ಬಂದಿರಲಿಲ್ಲ ಅಂದರೆ ಈ 1,39,000 ಮಹಿಳೆಯರಲ್ಲಿ ನಿಮ್ಮದು ಕೂಡ ಅದೇ ಪ್ರಾಬ್ಲಮ್ ಆಗಿರಬಹುದು. ಅದೇನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ಕಾರಣ ಕೂಡ ಸರ್ಕಾರ ಕೊಟ್ಟಿದೆ, ಅದನ್ನು ನಾನು ಹೇಳ್ತೀನಿ ಮುಂದೆ. ಅದಕ್ಕಿಂತ ಮುಂಚೆ ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ. ಹತ್ತತ್ರ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ. ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವ್ರಿಗೂ ಕೂಡ ಜಮೆ ಮಾಡಲಾಗುತ್ತೆ. 1 ಕಂತಿನ ಹಣ ಕ್ಲಿಯರ್ ಆಗಲಿಕ್ಕೆ ಸುಮಾರು 10ರಿಂದ 12 ದಿನ ಆದರೂ ಬೇಕೇ ಬೇಕು. ದಿಢೀರನೆ 1-2 ದಿನಗಳಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ PM ಕಿಸಾನ್ ಥರ. ಸೊ ಇದಕ್ಕೋಸ್ಕರ ಟೈಮ್ ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಸರ್ಕಾರ ಏನು ಹೇಳುತ್ತೆ,
ಇದಕ್ಕೆ ಟೈಮ್ ಬೇಕಾಗತ್ತೆ. ಸೊ ಈಗ ತಾಂತ್ರಿಕ ದೋಷ ಆದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗುತ್ತೆ. ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ. ಹೀಗಾಗಿ ಅಲ್ಲೇ ಮೊದಲನೇ ಹಂತದಲ್ಲಿ ಟ್ರಯಲ್ ಕೂಡ ಮಾಡಲಾಗುತ್ತೆ. ನಾನು ಮೊದಲಿಗೆ ಹೇಳಿದ್ದೀನಿ ನಿಮಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗಿದೆ ಅಂತ. ಅಲ್ಲಿ ಕೂಡ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಆದರೆ ಮೊದಲು ಅಲ್ಲೇ ಜಮಾ ಆಗುವಂಥದ್ದು, ಅಲ್ಲೇ ಟ್ರಯಲ್ ನಡೆಯುವಂಥದ್ದು. ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ವಾ, ಹಾಗಾಗಿ ಅಲ್ಲಿ ಮೊದಲನೇ ಹಂತದಲ್ಲಿ ರಿಲೀಸ್ ಆಗಿ ಎಲ್ಲ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ನೋಡಿಕೊಂಡು ತದನಂತರ ಸ್ಪೀಡಾಗಿ ಜಮಾ ಮಾಡುವಂತಹ ಕೆಲಸ ಇಲ್ಲಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮಾಡ್ತಾ ಇರುತ್ತೆ. ಹಾಗಾಗಿ ಈಗ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಅಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಂಥದ್ದು ಈಗಂತೂ ಯಾವುದೇ ರೀತಿಯಾಗಿ ಕಂಡು ಬಂದಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಸ್ಪೀಡಾಗಿ ಜಮಾ ಮಾಡುವಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಈ ಗೌರವ್ಸ್ ಅವರು ಅಲ್ಲಿ ಸರಿಪಡಿಸಲಿಕ್ಕೆ ಇರ್ತಾರೆ. ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಇನ್ನು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಯಾಕೆ, ಯಾವ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲ? ಹತ್ತತ್ರ 2 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಹೆಚ್ಚಿನ ಫಲಾನುಭವಿಗಳು ಇದರಲ್ಲಿ ಸಿಗಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಒಂದು GST ಫೇರ್ ಅಂತ ಬರ್ತಾ ಇದೆ. ಇನ್ನೊಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕ್ಲಿಕ್ಕೆ ಹೋದರೆ ಅಕೌಂಟೇ ಚಾಲ್ತಿ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿಯಾಗಿ ಅಕೌಂಟ್ವರೆಗೂ ಕೂಡ ದುಡ್ಡು ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ. ಯಾಕೆ ಈ ರೀತಿ ಆಗತ್ತೆ ಅಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ಗಳಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ. ಡೆಬಿಟು ಕ್ರೆಡಿಟು ಅಂತ ದುಡ್ಡು ಹಾಕೋದು ತೆಗೆಯೋದು ನಾವು ವ್ಯವಹಾರಗಳನ್ನು ಮಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ಬ್ಯಾಂಕ್ ಅಕೌಂಟನ್ನು ಮಾಡಿಸಿರ್ತೀವಿ. ಆದರೆ ಅದನ್ನು ನೀವು ಯೂಸೇ ಮಾಡಲಿಲ್ಲ ಅಂದರೆ ಅದನ್ನು ಅವರು ಬಂದ್ ಮಾಡಿಬಿಡ್ತಾರೆ. ಅಥವಾ ಆನ್ಲೈನಲ್ಲಾದರೂ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು. ಅಂದರೆ ಈಗ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ ಒಬ್ಬೊಬ್ಬರ ಹತ್ರ, ಅವರು ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಪೇಟಿಎಮ್ ಮುಖಾಂತರ ಒಬ್ರಿಗೆ ದುಡ್ಡು ಬಿಡೋದು ಅಥವಾ ಮತ್ತೆ ಬಿಡಿಸ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತಾರೆ. ಹೀಗಾಗಿ ಅಕೌಂಟು ವರ್ಕ್ ಆಗ್ತಾ ಇರುತ್ತೆ, ಅದು ಚಾಲ್ತಿಯಲ್ಲಿರುತ್ತೆ. ಹೆಚ್ಚಾನೆಚ್ಚು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಒಂದು ಮೊಬೈಲ್ಗಳು ಇರೋದಿಲ್ಲ. ಇನ್ನು ಬ್ಯಾಂಕ್ಗಳಿಗೆ ಬಂದು ಹೋಗಿ ಮಾಡೋದ್ರಲ್ಲಿ ಅವರು ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಹೆಚ್ಚಿನ ಬ್ಯಾಂಕ್ ಅಕೌಂಟ್ಗಳನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಗಂಡಂದಿರೇ ಹೆಚ್ಚಿನ ವ್ಯವಹಾರವನ್ನು ಮಾಡ್ತಿರ್ತಾರೆ. ಹೀಗಾಗಿ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿರೋದು ಅತಿ ಅವಶ್ಯಕ. ಚಾಲ್ತಿಯಲ್ಲಿ ಇದ್ದರೆ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರುವಂಥದ್ದು. ನಾನು ಬಿಡಿಸಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಇನ್ನು GST ಫೇರ್ ಅಂತ ಬರ್ತಾ ಇದೆ. ಇದೇ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ, ಬಡ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರಲ್ವ, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸೊ ಅವರಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾರು ಈ GST ಫೇರ್ ಅಂತ ಶ್ರೀಮಂತ ವ್ಯಾಪಾರಸ್ಥರದು ಬರ್ತಾ ಇದೆ ನೋಡಿ, ಅಂತಹ ಒಂದು ಶ್ರೀಮಂತ ವ್ಯಾಪಾರಸ್ಥರು, ಅದೇ ರೀತಿಯಾಗಿ ಅವರ ಹತ್ರ ರೇಷನ್ಸ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ, ಅಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಗೆ ಕೂಡಿಸಿ. ಸೊ GST ಫೇರ್ ಅಂತ ಬರ್ತಾ ಇದ್ರೆ ನೀವು ಶ್ರೀಮಂತರಾಗಿದ್ದರೆ ನಿಮ್ಮ ಹತ್ರ ರೇಷನ್ಸ್ ಕಾರ್ಡ್ ಇದ್ದರೆ ಇನ್ಮೇಲಿಂದ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ, ಹಾಗೆ ರೇಷನ್ ಕೂಡ ಸಿಗೋದಿಲ್ಲ ಅಂತ ಆಹಾರ ಇಲಾಖೆ ತಿಳಿಸಿದೆ. ಇನ್ನು ನಿಮ್ಮ ಅಕೌಂಟ್ಗಳಿಗೆ ಈಗಾಗಲೇ 24ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಅದರ ಜೊತೆಗೆ 25ನೇ ಕಂತಿನ ಹಣ ಕೂಡ ಶೀಘ್ರದಲ್ಲಿನೇ ಬಿಡುಗಡೆ ಆಗುತ್ತೆ. ಸೊ ಇನ್ಫಾರ್ಮೇಷನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು, ಅದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.